ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮನ್ನು ನಮ್ಮೂರಲ್ಲಿರುವಂತಹ ಹರಿಹರೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ. ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ ಶಿವ ಮತ್ತು ವಿಷ್ಣು ಇಬ್ಬರು ಸಂಯುಕ್ತ ರೂಪದಲ್ಲಿದ್ದಾರೆ. ಈ ದೇವಸ್ಥಾನಕ್ಕೆ 800 ವರ್ಷದ ಇತಿಹಾಸ ಇದೆ. ಈ ದೇವಸ್ಥಾನ ಹೇಗೆ ಶುರುವಾಯಿತು, ಈ ಊರಿಗೆ ಹರಿಹರ ಅನ್ನೋ ಹೆಸರು ಹೇಗೆ ಬಂತು ಅನ್ನೋದನ್ನು ಪುರಾಣದ ಪ್ರಕಾರ ತಿಳ್ಕೊಳ್ಳೋಣ ಬನ್ನಿ. 800 ವರ್ಷಗಳ ಹಿಂದೆ ಗುಹಾ ಎಂಬ ರಾಕ್ಷಸ ಇಲ್ಲಿ ನೆಲೆಸಿದ್ದ. ಆ ರಾಕ್ಷಸನ ಸಂಹಾರ ಮಾಡೋದಕ್ಕೆ ಶಿವ ಮತ್ತು ವಿಷ್ಣು ಇಬ್ಬರು ಸಂಯುಕ್ತ ರೂಪದಲ್ಲಿ ಇಲ್ಲಿಗೆ ಬಂದು ನೆಲೆಸಿದ್ರು ಅನ್ನೋದು ಒಂದು ಪ್ರತೀತಿ. ಈ ದೇಗುಲದ ಪ್ರಮುಖ ಆಕರ್ಷಣೆ ಎಂದರೆ ಮುಖಪುಟದಲ್ಲಿ ಕಾಣುವಂತಹ ಕಂಬಗಳು. 60 ಕಂಬಗಳು ಒಂದೇ ಅಳತೆಯಲ್ಲಿವೆ, ಒಂಚೂರು ಹೆಚ್ಚು ಕಡಿಮೆ ಇಲ್ಲ. ಅಷ್ಟು ನೋಡೋದಕ್ಕೆ ಒಂದೇ ಪಡೆ ಹೆಚ್ಚಿನಂಗಿವೆ, ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಕೂಡ. ಈ ದೇವಾಲಯಕ್ಕೆ ದಕ್ಷಿಣದ ಕಾಶಿ ಎಂಬ ಹೆಸರೂ ಇದೆ. ಈ ದೇವಾಲಯವು ತನ್ನ ವಿಶೇಷತೆಯಿಂದಲೇ ನಾಡಿನಾದ್ಯಂತ ಹೆಸರುವಾಸಿಯಾಗಿದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗೋಣ. ಟಾಟಾ ಬಾಯ್. ಅಷ್ಟೇ.